ಕೋವಿಡ್ ಬಂದೇ ಬಂತು. ಕೋವಿಡ್ಗಿಂತ ಮುಂಚೆ ಒಂದು ಕಾಲ, ಕೋವಿಡ್ ಆದ್ಮೇಲೆ ಒಂದು ಕಾಲ ಅಂತಕ್ಕಂತಹ ವಿಷಯಕ್ಕೆ ನಾವು ಇವತ್ತಿನ ಮಟ್ಟಿಗೆ ಬಂದು ತಲುಪಿದೀವಿ. ಎಸ್ಪೆಷಲಿ ಬೇರೆ ಬೇರೆ ಬಿಸ್ನೆಸ್ಗಳನ್ನ ನಾವು ಇವತ್ತಿನ ಕಾಲಕ್ಕೆ ನೋಡ್ತೀವಿ ಅಂತಂದ್ರೆ ಬಿಸ್ನೆಸ್ಗಳಲ್ಲಿ ಸುಮಾರು ರೀತಿಯಾದಂತಹ ಬದಲಾವಣೆಗಳು ಕಂಡು ಬಂದಿದೆ ಕೋವಿಡ್ ಆದ್ಮೇಲೆ. ಅದರಲ್ಲಿ ಒನ್ ಆಫ್ ದ ಇಂಡಸ್ಟ್ರೀಸ್ ಅಂತ ಹೇಳ್ಬೋದು ಟ್ರಾವೆಲ್ ಇಂಡಸ್ಟ್ರಿ. ಎಸ್ಪೆಷಲಿ ಇವತ್ತಿನ ಕಾಲಕ್ಕೆ ನಾವು ನೋಡ್ತೀವಿ ಅಂತಂದ್ರೆ ಇಂಡಿಯಾದ ಡೊಮೆಸ್ಟಿಕ್ ಏರ್ ಪ್ಯಾಸೆಂಜರ್ ಟ್ರಾಫಿಕ್ ಏನಿದೆಯೋ ಆಲ್ಮೋಸ್ಟ್ ರೆಕಾರ್ಡ್ ಹೈ ಅನ್ನ ರೀಚ್ ಆಗಿದೆ 2023ರಲ್ಲಿ. ಸೊ ಯಾವಾಗೆಲ್ಲ ಈ ರೀತಿಯಾದಂತಹ ಇಂಡಸ್ಟ್ರಿಯಲ್ಲಿ ಬದಲಾವಣೆಗಳು ಅಥವಾ ಟ್ರೆಂಡ್ಸ್ ಗಳಲ್ಲಿ ಬದಲಾವಣೆಗಳು ಬರುತ್ತೋ ಆ ಬದಲಾವಣೆಗಳನ್ನ ಉಪಯೋಗಿಸ್ಕೊಳ್ತಾರೆ ಇನ್ವೆಸ್ಟರ್ಸ್ಗಳು ಆಯಾ ಒಂದು ಇಂಡಸ್ಟ್ರಿಗೆ ಅಥವಾ ಆಯಾ ಟ್ರೆಂಡ್ಗೆ ಸಂಬಂಧಪಟ್ಟಿರತಕ್ಕಂತಹ ಮೊನೋಪೊಲಿ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಅಥವಾ ಏಕಸಾಮ್ಯತೆ ಅಂತ ಹೇಳ್ತೀವಿ ನಾವು. ಜಾಸ್ತಿ ಒಂದು ಪರ್ಸೆಂಟೇಜ್ ನ ಹೋಲ್ಡ್ ಮಾಡ್ತಾ ಇರುತ್ತೆ ಆ ಕಂಪನಿ ಆ ಒಂದು ಬಿಸ್ನೆಸ್ ಅಲ್ಲಿ ಅಥವಾ ಟ್ರೆಂಡ್ಸ್ ಗೆ ಸಂಬಂಧಪಟ್ಟ ಹಾಗೆ ಎಂಟೈರ್ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತೀವಿ ಅಂತಂದ್ರೆ. ಸೊ ಇವತ್ತಿನ ವಿಡಿಯೋ ಮೂಲಕ ಏರ್ಪೋರ್ಟ್ ಗೆ ಸಂಬಂಧಪಟ್ಟಿರತಕ್ಕಂತಹ ಲಾಂಜಸ್ ಬಿಸ್ನೆಸ್ ಅಲ್ಲಿ 95% ನಷ್ಟು ಮಾರ್ಕೆಟ್ ಶೇರ್ ನ ತಂದಾಗಿಸ್ಕೊಳ್ಳೋದ್ರ ಮೂಲಕ ಏಕಸಾಮ್ಯತೆಯನ್ನ ಮೆರೀತಾ ಇರತಕ್ಕಂತಹ ಕಂಪನಿ ಡ್ರೀಮ್ ಫೋಕ್ಸ್ ಬಗ್ಗೆ ನಾನು ಇವತ್ತಿನ ವಿಡಿಯೋ ಮೂಲಕ ಇನ್ ಡೀಟೇಲ್ ಆಗಿ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಬೇಸಿಕಲಿ ಕಂಪನಿ ಯಾವ ರೀತಿ ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ, ಇಂಡಸ್ಟ್ರಿ ಓವರ್ವ್ಯೂ ಏನು, ಕಂಪ್ಲೀಟ್ ಆಸ್ ಅನ್ ಇನ್ವೆಸ್ಟರ್ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನ ಇಂಡಸ್ಟ್ರಿ ಹಾಗೆ ಕಂಪನಿ ಸ್ಪೆಸಿಫಿಕ್ ಆಗಿ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸಖತ್ ಇಂಪಾರ್ಟೆಂಟ್ ಹಾಗೆ ಇಂಟ್ರೆಸ್ಟಿಂಗ್ ವಿಡಿಯೋ, ಕೊನೆವರೆಗೂ ನೋಡಿ, ಸುಮಾರು ವಿಷಯಗಳು ನಿಮಗೆ ಕಲಿಯಲಿಕ್ಕೆ ಸಿಗುತ್ತೆ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನೀವು ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯಾವುದೇ ಒಂದು ಕಂಪನಿ ಅನಾಲಿಸಿಸ್ ಮಾಡೋದಕ್ಕಿಂತ ಮುಂಚೆ ಕಂಪನಿಯ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರತಕ್ಕಂತಹ ಮಾಹಿತಿಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಬಿಕಾಸ್ ಇಂಡಸ್ಟ್ರಿನೇ ಬೆಳೀತಿಲ್ಲ ಅಥವಾ ಇಂಡಸ್ಟ್ರಿಗೆ ಸ್ಕೋಪ್ ಇಲ್ಲ ಅಂತಂದ್ರೆ ಆ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರತಕ್ಕಂತಹ ಬಿಸ್ನೆಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಸೊ ಹಾಗಾಗಿ ಇಂಡಸ್ಟ್ರಿ ಲೆವೆಲ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಇವತ್ತಿನ ಕಾಲಕ್ಕೆ ಸುಮಾರು 13.54 ಬಿಲಿಯನ್ US$ ಮಾರ್ಕೆಟ್ ಸೈಜ್ ಆಗಿರುತ್ತೆ. ಇದು 2024ರ ಪ್ರಕಾರ ನೋಡ್ತೀವಿ ಅಂತಂದ್ರೆ ಇದು ಬರ್ತಕ್ಕಂಥ ದಿನಗಳಲ್ಲಿ ಬೈ 2029 $23.24 ಬಿಲಿಯನ್ ಗಳಿಗೆ ರೀಚ್ ಆಗ್ತಕ್ಕಂತಹ ಒಂದು ಪಾಸಿಬಿಲಿಟೀಸ್ ಗಳಿದೆ. ಅಂದ್ರೆ 11.41% ನಷ್ಟು ಇಂಡಸ್ಟ್ರಿ ಲೆವೆಲ್ ಅಲ್ಲಿ ಗ್ರೋತ್ ಕಾಣಬಹುದು ಅಂತಕ್ಕಂತಹ ನಿರೀಕ್ಷಣೆಗಳು ಇನ್ವೆಸ್ಟರ್ಸ್ ಗಳು ಇವತ್ತಿನ ಮಟ್ಟಿಗೆ ಹೊಂದಿದ್ದಾರೆ. ಇದಷ್ಟೇ ಅಲ್ಲ, ಲಾಂಗ್ ಟರ್ಮ್ ಪರ್ಸ್ಪೆಕ್ಟ್ಸ್ ಗಳು ಅಥವಾ ದೂರದೃಷ್ಟಿಗಳು ಏನಿದೆಯೋ ಈ ಒಂದು ಇಂಡಸ್ಟ್ರಿ ಮೇಲೆ ಇರತಕ್ಕಂಥದ್ದು ತುಂಬಾನೇ ಆಪ್ಟಿಮಿಸ್ಟಿಕ್ ಆಗಿರುತ್ತೆ. ಇವತ್ತಿನ ಕಾಲಕ್ಕೆ ಪೊಟೆನ್ಶಿಯಲಿ ಬರ್ತಕ್ಕಂಥ ದಿನಗಳಲ್ಲಿ ಏವಿಯೇಷನ್ ಇಂಡಸ್ಟ್ರಿ ಅಪ್ ಟು $1 ಟ್ರಿಲಿಯನ್ ಆನ್ಯುವಲಿ ಇಂಡಿಯನ್ ಎಕಾನಮಿಗೆ ಕಾಂಟ್ರಿಬ್ಯೂಟ್ ಮಾಡಬಹುದು ಬರ್ತಕ್ಕಂಥ ದಿನಗಳಲ್ಲಿ 2043ರ ಒಳಗಡೆ ಅಂತಕ್ಕಂತಹ ಎಕ್ಸ್ಪೆಕ್ಟೇಷನ್ಸ್ ಗಳು ಕೂಡ ಇನ್ನೊಂದು ಕಡೆಗೆ ಇರುತ್ತೆ. ಸೊ ಇನ್ ಸಿಂಪಲ್ ವರ್ಡ್ಸ್, ಇಂಡಿಯನ್ ಡೊಮೆಸ್ಟಿಕ್ ಫ್ಲೈಟ್ಸ್ ಗಳ ಬಿಸ್ನೆಸ್ ಗಳಿಂದ ಇವತ್ತಿನ ಕಾಲಕ್ಕೆ ಒಂದ್ ಕಡೆಗೆ ಆರ್ಡರ್ಸ್ ಗಳು ಅಂದ್ರೆ ಬೇಸಿಕಲಿ ಜನಗಳು ಟ್ರಾವೆಲ್ ಮಾಡ್ತಕ್ಕಂಥದ್ದೇ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆಯಿಂದ ಎಕ್ಸ್ಪೆಕ್ಟೇಷನ್ಸ್ ಗಳು ಕೂಡ ಇಂಡಸ್ಟ್ರಿ ಮೇಲೆ ಜಾಸ್ತಿ ಇರುತ್ತೆ. ಸೊ ಈ ವಿಷಯವಾಗಿ ಡ್ರೀಮ್ ಫೋಕ್ಸ್ ಕಂಪನಿಯ ಮ್ಯಾನೇಜ್ಮೆಂಟ್ ಕೂಡ ಹೇಳ್ತಾ ಇದೆ ಮಲ್ಟಿ ಡಿಕೆಡ್ ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಇಂಡಸ್ಟ್ರಿ ಅಂತ ಹೇಳ್ಕೊಂಡು. ಅಂದ್ರೆ ನೆಕ್ಸ್ಟ್ 10-20 ವರ್ಷಕ್ಕೂ ಕೂಡ ನಾವು ಒಳ್ಳೆಯ ಪಾಸಿಟಿವ್ ವ್ಯೂ ಅನ್ನು ಇಟ್ಕೊಂಡಿದೀವಿ ಎಂಟೈರ್ ಇಂಡಸ್ಟ್ರಿ ಮೇಲೆ ಅಂತಕ್ಕಂಥ ವಿಷಯವನ್ನ ಡ್ರೀಮ್ ಫೋಕ್ಸ್ ಕಂಪನಿಯ ಮ್ಯಾನೇಜ್ಮೆಂಟ್ ಕೂಡ ತಿಳಿಸ್ಕೊಟ್ಟಿದೆ. ಸೊ ಇದೆಲ್ಲ ಬ್ರೈಟ್ ಸ್ಟೋರಿ ಆದ್ರೆ ಇಂಡಸ್ಟ್ರಿದ ಡಾರ್ಕ್ ಸೈಡ್ ಕೂಡ ಇರುತ್ತೆ. ಬೇಸಿಕಲಿ ಇವತ್ತಿನ ಕಾಲಕ್ಕೆ ಸುಮಾರು ರೀತಿಯಂತ ಇಶ್ಯೂಸ್ ಗಳು ಅಥವಾ ಚಾಲೆಂಜಸ್ ಗಳನ್ನ ಇಂಡಸ್ಟ್ರಿ ಫೇಸ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಒಂದು ಫಾಲ್ಟಿ ಇಂಜಿನ್ಸ್ ಗಳು ಇಶ್ಯೂಸ್ ಗಳಾಗ್ತಾ ಇರತಕ್ಕಂಥದ್ದು ಇರ್ಬೋದು, ಅದನ್ನ ಮ್ಯಾನೇಜ್ ಮಾಡೋದು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ರೀತಿಯಾದಂತಹ ಒಂದು ವಿಷಯದಲ್ಲಿ ಅಂತಂದ್ರೆ ಮೇಂಟೆನೆನ್ಸ್ ಕಾಸ್ಟ್ ಕೂಡ ಜಾಸ್ತಿ ಇರುತ್ತೆ ಕಂಪನೀಸ್ ಗಳಿಗೆ. ಯಾವ್ಯಾವ ಕಂಪನೀಸ್ ಗಳು ಏರ್ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿರುತ್ತೋ ಅವ್ರಿಗೆಲ್ಲ ಜಾಸ್ತಿ ಮೇಂಟೆನೆನ್ಸ್ ಕಾಸ್ಟ್ ಹಾಗೆ ಎಂಪ್ಲಾಯಿ ಕಾಸ್ಟ್ ಕೂಡ, ಇವನ್ ರೀಸೆಂಟ್ ದಿನಗಳಲ್ಲಿ ಲೇಬರ್ ಶಾರ್ಟೇಜ್ ಆಗ್ತಾ ಇರತಕ್ಕಂಥ ವಿಷಯಗಳು, ಈ ಎಲ್ಲಾ ಪಾಯಿಂಟ್ಸ್ ಗಳು ಏನಿದೆಯೋ ಇಂಡಸ್ಟ್ರಿಗೆ ಒಂದು ಚಾಲೆಂಜ್ ಆಗಿ ಎಂಟೈರ್ ಇಂಡಸ್ಟ್ರಿಗೆ ಇವತ್ತಿನ ಮಟ್ಟಿಗೆ ಎದುರುಗಡೆ ನಿಂತ್ಕೊಂಡಿದೆ. ಇದನ್ನೆಲ್ಲ ಮೀರಿ ಈ ಒಂದು ಇಂಡಸ್ಟ್ರಿ ಪರ್ಫಾರ್ಮ್ ಆಗಬೇಕಾಗಿರುತ್ತೆ ಬರ್ತಕ್ಕಂತಹ ದಿನಗಳಲ್ಲಿ. ಇನ್ನ ಕಮಿಂಗ್ ಟು ದ ಡ್ರೀಮ್ ಫೋಕ್ಸ್ ಕಂಪನಿಯ ಬಿಸ್ನೆಸ್ ಮಾಡೆಲ್ ಬಹಳ ಸ್ಪೆಷಲ್ ಬಿಸ್ನೆಸ್ ಮಾಡೆಲ್ ಅಂತ ಹೇಳ್ಬೋದು ಇದು. ಬಿಕಾಸ್ ಟ್ರಾವೆಲರ್ಸ್ ಗಳಿಗೆ ಲಾಂಜಸ್ ಗಳನ್ನ ಪ್ರೊವೈಡ್ ಮಾಡ್ತಾರೆ ಏರ್ಪೋರ್ಟ್ ಅಲ್ಲಿ. ಸೊ ಆ ರೀತಿಯಾದಂತಹ ಒಂದು ಸಂದರ್ಭದಲ್ಲಿ ಲಾಂಜಸ್ ಗಳನ್ನ ಯೂಸ್ ಮಾಡ್ತಕ್ಕಂಥ ಜನಗಳು ಸರ್ವೇ ಸಾಮಾನ್ಯವಾಗಿ ಕಾರ್ಡ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಬಿಕಾಸ್ ಡಿಫರೆಂಟ್ ಕಾರ್ಡ್ ಪ್ರೊವೈಡರ್ಸ್ ಗಳು ಡಿಫರೆಂಟ್ ಒಂದು ಆಫರ್ಸ್ ಗಳನ್ನ ಕೊಡ್ತಾರೆ. ಸೊ ಕಡಿಮೆ ಒಂದು ದರದಲ್ಲಿ ಅವರು ಆ ಲಾಂಜಸ್ ಗಳನ್ನ ಯೂಸ್ ಮಾಡಬಹುದಾಗಿರುತ್ತೆ ವೇಟಿಂಗ್ ಪೀರಿಯಡ್ ಇದ್ದಾಗ. ನೀವು ಗಮನಿಸ್ತಾ ಇರಬಹುದು ಇಲ್ಲಿ ಕಾರ್ಡ್ ನೆಟ್ವರ್ಕ್ ಪ್ರೊವೈಡರ್ಸ್ ಗಳು ಸಚ್ ಆಸ್ ಡೈನರ್ಸ್ ಕ್ಲಬ್ ಇರಬಹುದು, ಮಾಸ್ಟರ್ ಕಾರ್ಡ್, ವೀಸಾ, ರೂಪೇ ಅಂತಕ್ಕಂತಹ ಒಂದು ಕಾರ್ಡ್ ನೆಟ್ವರ್ಕ್ ಪ್ರೊವೈಡರ್ಸ್ ಗಳು, ಅಟ್ ದ ಸೇಮ್ ಟೈಮ್ ಕಾರ್ಡ್ ಇಶ್ಯೂವರ್ಸ್ ಗಳು, ಬೇಸಿಕಲಿ ಬ್ಯಾಂಕ್ಸ್ ಗಳಾಗಿರುತ್ತೆ. ಆಕ್ಸಿಸ್ ಬ್ಯಾಂಕ್, HDFC ಬ್ಯಾಂಕ್, ಎನಿ ಮೇಜರ್ ಬ್ಯಾಂಕ್ಸ್ ಇವತ್ತಿನ ಮಟ್ಟಿಗೆ ಕಾರ್ಡ್ಸ್ ಗಳನ್ನ ಇಶ್ಯೂ ಮಾಡ್ತಾ ಇದೆ. ಇವರಿಬ್ಬರ ಮಿಡ್ಲ್ ಅಲ್ಲಿ ಅಗ್ರಿಗೇಟರ್ ಬಿಸ್ನೆಸ್ ಮಾಡೆಲ್ ಅನ್ನ ಈ ಒಂದು ಡ್ರೀಮ್ ಫೋಕ್ಸ್ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಇದನ್ನು ಬಿಟ್ಟು ಬೇರೆ ಬೇರೆ ರೀತಿಯಂತ ಮಾಡೆಲ್ಸ್ ಗಳನ್ನ ಹೊಂದಿರ್ತಾರೆ. ಬಟ್ ಮೇನ್ ಆಗಿ ಇವತ್ತಿನ ಮಟ್ಟಿಗೆ ರೆವೆನ್ಯೂ ಗಳಿಸ್ತಾ ಇರತಕ್ಕಂಥದ್ದು ಇವರು ಆಸ್ ಅನ್ ಅಗ್ರಿಗೇಟರ್. ಅಂದ್ರೆ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕು ಅಂತಂದ್ರೆ ಈಗ ನಮಗೊಂದು ಕ್ಯಾಬ್ ಬೇಕು ಅಂದ್ರೆ ನಾವು ಓಲಾನೋ ಊಬರ್ ಯೂಸ್ ಮಾಡ್ಕೊಂಡು ಬುಕ್ ಮಾಡ್ತೀವಿ. ಸೊ ಒಂದು ಕಡೆಗೆ ನಮಗೆ ಕಾರ್ ಡ್ರೈವರ್ ಸಿಗ್ತಾರೆ, ಇನ್ನೊಂದು ಕಡೆಗೆ ಕಸ್ಟಮರ್ಸ್ ಗಳಿರ್ತಾರೆ. ಇನ್ ಬಿಟ್ವೀನ್ ಅಗ್ರಿಗೇಟರ್ ಒಂದು ಬಿಸ್ನೆಸ್ ಅಂತ ಹೇಳ್ತೀವಿ ಈ ರೀತಿಯಂತ ಬಿಸ್ನೆಸ್ ಮಾಡೆಲ್ ಅನ್ನ. ಅಂದ್ರೆ ಸೆಂಟರ್ ಪಾರ್ಟಿಯಾಗಿ ಇವರು ನಿಂತ್ಕೊಂಡಿರ್ತಾರೆ. ಎರಡೂ ಕಡೆಗೂ ಕೂಡ ಕೆಲವೊಂದಿಷ್ಟು ಪೋರ್ಷನ್ ಆಫ್ ಅನ್ನ ಅಥವಾ ಕೆಲವೊಂದಿಷ್ಟು ಲಾಭ
ಲಾಭವನ್ನ ಮಾರ್ಜಿನ್ ಅನ್ನ ಇಟ್ಕೊಂಡು ಇವರು ಒಂದು ಪ್ಲಾಟ್ಫಾರ್ಮ್ ಅನ್ನ ಪ್ರೊವೈಡ್ ಮಾಡ್ತಾರೆ ಎರಡು ಡಿಫರೆಂಟ್ ಪಾರ್ಟೀಸ್ ಗಳಿಗೆ ಓವರ್ ಆಲ್ ಬಿಸ್ನೆಸ್ ಅನ್ನ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ಲಿಕ್ಕೆ. ಆ ರೀತಿಯಾದಂತಹ ಅಗ್ರಿಗೇಟರ್ ಮಾಡೆಲ್ ನ ಇವತ್ತಿನ ಮಟ್ಟಿಗೆ ಮೇನ್ ಆಗಿ ಹೊಂದಿರುತ್ತೆ ಇವರ ಬಿಸ್ನೆಸ್. ಸೊ ಇಲ್ಲಿ ಗಮನಿಸ್ತಾ ಇರಬಹುದು ಬಿಸ್ನೆಸ್ ಓವರ್ ವ್ಯೂ, ಕಾರ್ಡ್ ನೆಟ್ವರ್ಕ್ ಪ್ರೊವೈಡರ್ಸ್ ಗಳು, ಬ್ಯಾಂಕ್ಸ್ ಅಂಡ್ ಕಾರ್ಡ್ ಇಶ್ಯೂಸ್ ಇರಬಹುದು, ಏರ್ಲೈನ್ ಇರಬಹುದು, ಪ್ರತಿಯೊಂದು ಸ್ಟೇಜ್ ಅಲ್ಲೂ ಕೂಡ ಡ್ರೀಮ್ ಫೋಕ್ಸ್ ನ ಆಪ್ ಅಥವಾ ಬೇಸಿಕಲಿ ಇವರ ನೆಟ್ವರ್ಕ್ ಅನ್ನ ಒಂದಲ್ಲ ಒಂದು ಕಡೆಗೆ ಯೂಸ್ ಮಾಡ್ತಾ ಇರ್ತಾರೆ. ಆಸ್ ಅನ್ ಅಗ್ರಿಗೇಟರ್ ಆಗಿ ಇವತ್ತಿನ ಮಟ್ಟಿಗೆ ಇವರು ಕೆಲಸ ಮಾಡ್ತಾ ಇರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಇಂಟ್ರೆಸ್ಟಿಂಗ್ ಮಾಹಿತಿ Q2 ಫೈನಾನ್ಷಿಯಲ್ 2024 ಪ್ರಕಾರ ರೇಟ್ ಅನ್ನ ನೋಡ್ತೀವಿ ಅಂತಂದ್ರೆ ಟೇಕ್ ರೇಟ್ ಅಂತ ಹೇಳ್ತಾರೆ. ಸೊ ಮ್ಯಾನೇಜ್ಮೆಂಟ್ ಇವತ್ತಿನ ಮಟ್ಟಿಗೆ ಹೇಳ್ತಾ ಇರೋ ಪ್ರಕಾರ ಟೇಕ್ ರೇಟ್ ಅಂತ ಹೇಳ್ತೀವಿ. ಅಂದ್ರೆ ಕಾರ್ಡ್ ಇಶ್ಯೂವರ್ಸ್ ಅಥವಾ ಕಾರ್ಡ್ ನೆಟ್ವರ್ಕ್ ಪ್ರೊವೈಡರ್ಸ್ ಗಳಿಗೆ ಇವತ್ತಿನ ಮಟ್ಟಿಗೆ ₹990 ಅಷ್ಟು ಒಬ್ಬ ವಿಸಿಟರ್ಗೆ ಚಾರ್ಜ್ ಮಾಡ್ತಾ ಇದ್ದಾರೆ ಲಾಂಜಸ್ ಗಳಲ್ಲಿ. ಸೊ ಇದರಲ್ಲಿ ರಫ್ಲಿ 11-13% ನಷ್ಟು ಮಾರ್ಜಿನ್ ಹಿಡಿತೀವಿ ಅಂತಂದ್ರೂ ಕೂಡ ₹100-110 ಅಷ್ಟು ಲಾಭವನ್ನ ಎವ್ರಿ ಟೈಮ್ ಟ್ರಾನ್ಸಾಕ್ಷನ್ ಆದಾಗೂ ಕೂಡ ಡ್ರೀಮ್ ಫೋಕ್ಸ್ ತನ್ನದಾಗಿಸ್ಕೊಳ್ಳುತ್ತೆ. ಸೊ ಇಲ್ಲಿ ಕ್ವಶನ್ ಕೇಳಬಹುದು ನೀವು, ಸರ್ ಕಾರ್ಡ್ ಇಲ್ಲೇನೆ ಯೂಸ್ ಮಾಡಬಹುದಲ್ಲ ಲಾಂಜಸ್ ಅಂತ. ಎಸ್, ಯು ಕ್ಯಾನ್ ಯೂಸ್ ಇಟ್, ಬಟ್ ಇನ್ನೊಂದು ಕಡೆ ನಾವು ನೋಡ್ತೀವಿ ಅಂತಂದ್ರೆ ಬೆನಿಫಿಟ್ಸ್ ಏನಿದೆಯೋ ಕಾರ್ಡ್ ಪ್ರೊವೈಡರ್ಸ್ ಗಳು ಕೊಡ್ತಕ್ಕಂಥದ್ದು ಅಥವಾ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಆಬ್ವಿಯಸ್ಲಿ ಒಂದು ಆಫರ್ಸ್ ಗಳಂತ ಬಂದೇ ಬರುತ್ತೆ. ಕಾರ್ಡ್ ಅಥವಾ ಕಾರ್ಡ್ ನೆಟ್ವರ್ಕ್ಸ್ ಗಳನ್ನ ಯೂಸ್ ಮಾಡಿದಾಗ ಕೆಲವೊಂದಿಷ್ಟು ಬೆನಿಫಿಟ್ಸ್ ಗಳು ಸಿಗುತ್ತೆ. ಹಾಗಾಗಿ ಮೋಸ್ಟ್ ಆಫ್ ದ ಜನಗಳು ಕಾರ್ಡ್ಸ್ ಗಳನ್ನೇ ಉಪಯೋಗಿಸ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಲಾಂಜಸ್ ಗಳಲ್ಲಿ. ಸೊ ಇವತ್ತಿನ ಕಾಲಕ್ಕೆ ಮೆಜಾರಿಟಿ ಆಫ್ ದ ಜನಗಳು ಇದನ್ನೇ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಎಂಟೈರ್ ಬಿಸ್ನೆಸ್ ಅಲ್ಲಿ ಒನ್ ಆಫ್ ದ ಸ್ಪೆಷಲ್ ಫ್ಯಾಕ್ಟ್ಸ್ ಅನ್ನು ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ರೀತಿಯಾದಂತಹ ಅಗ್ರಿಗೇಟರ್ ಬಿಸ್ನೆಸ್ ಮಾಡೆಲ್ ಅಲ್ಲಿ ಈಗ ಓಲಾನೇ ಇರಬಹುದು, ಓಬರೇ ಇರಬಹುದು, ಯಾವುದೇ ಒಂದು ಝೊಮ್ಯಾಟೋನೇ ಇರಬಹುದು, ಇನಿಷಿಯಲ್ ಲೆವೆಲ್ ಅಲ್ಲಿ ಒಬ್ಬ ಕಸ್ಟಮರ್ ಗಳನ್ನ ಅವರ ಆಪ್ ಅನ್ನ ಯೂಸ್ ಮಾಡಿಸ್ತಕ್ಕಂತಹ ಕೆಲಸದಲ್ಲಿ ಕಸ್ಟಮರ್ ಅಕ್ವಿಸಿಷನ್ ಅಂತ ಹೇಳ್ತೀವಿ ನಾವು, ಇದೇ ಕಾಸ್ಟ್ ಅವರಿಗೆ ಜಾಸ್ತಿ ಆಗ್ತಾ ಇರುತ್ತೆ. ಬಟ್ ಇನ್ ಟರ್ಮ್ಸ್ ಆಫ್ ದ ಡ್ರೀಮ್ ಫೋಕ್ಸ್ ಬಹಳ ಸ್ಪೆಷಲ್ ಬಿಸ್ನೆಸ್ ಮಾಡೆಲ್ ಇವ್ರದ್ದು. ಯಾವುದೇ ರೀತಿಯಾದಂತಹ ಕಾಸ್ಟ್ ಅನ್ನು ಇವರು ಸ್ಪೆಂಡ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಈ ಒಂದು ಸೆಗ್ಮೆಂಟಿನ ಪ್ರಕಾರ ನೋಡ್ತೀವಿ ಅಂತಂದ್ರೆ. ಬಿಕಾಸ್ ಎನಿವೇ ಟ್ರಾವೆಲರ್ಸ್ ಗಳು ಬರ್ತಾ ಇರ್ತಾರೆ, ಯೂಸ್ ಮಾಡ್ತಾ ಇರ್ತಾರೆ ಲಾಂಜಸ್ ಗಳನ್ನ. ಸೊ ಆಟೋಮೆಟಿಕಲಿ ವಿತೌಟ್ ಎನಿ ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್ ಬಿಸ್ನೆಸ್ ಅನ್ನ ರನ್ ಮಾಡ್ತಕ್ಕಂತಹ ಸೂಪರ್ ಪವರ್ ಅನ್ನ ಈ ಪರ್ಟಿಕ್ಯುಲರ್ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಹಾಗಿದ್ರೆ ಕ್ವಶನ್ ಕೇಳಬಹುದು ನೀವು, ಸರ್ ಸ್ಟ್ರೆಂತ್ ಆದ್ರೂ ಏನು ಇವ್ರದ್ದು? ಒಂದು ಕಡೆಯಿಂದ ನಾವು ಹೇಳ್ತೀವಿ ಅಂತಂದ್ರೆ ಟೆಕ್ನಾಲಜಿ ಏನು ಇವತ್ತಿನ ಮಟ್ಟಿಗೆ ಇವರು ಪ್ರೊವೈಡ್ ಮಾಡ್ತಾ ಇದಾರೋ ಅದು ಬಿಟ್ವೀನ್ ಎಲ್ಲಾ ಒಂದು ಪರ್ಟಿಕ್ಯುಲರ್ ಸರ್ವಿಸ್ ಪ್ರೊವೈಡರ್ಸ್ಗೂ ಕೂಡ ಇವತ್ತಿನ ಮಟ್ಟಿಗೆ ಇವರು ಪ್ರೊವೈಡ್ ಮಾಡ್ತಾ ಇರತಕ್ಕಂತಹ ಟೆಕ್ನಾಲಜಿಕಲ್ ಪ್ಲಾಟ್ಫಾರ್ಮ್ ಇವ್ರಿಗಿರ್ತಕ್ಕಂತಹ ಮೇಜರ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಬೇರೆಯವರು ಕೂಡ ಇದನ್ನ ಕಾಪಿ ಮಾಡಬಹುದು, ಇಲ್ಲ ಅಂತಲ್ಲ. ಬಟ್ ದ ಸೇಮ್ ಟೈಮ್ ಇದರಲ್ಲಿರ್ತಕ್ಕಂತಹ ಒಂದು ಪ್ರಾಸೆಸ್ಗಳು ಆಲ್ರೆಡಿ ರನ್ ಆಗ್ತಾ ಇರುತ್ತೆ ಸ್ಮೂತ್ ಆಗಿ. ಸೊ ಹಾಗಾಗಿ ಯಾವುದೇ ಒಂದು ಈ ರೀತಿಯಾದಂತಹ ವಿಷಯದಲ್ಲಿ ಟಚ್ ಮಾಡಕ್ ಹೋಗಲ್ಲ ಸರ್ವಿಸ್ ಪ್ರೊವೈಡರ್ಸ್ಗಳು. ಆಟೋಮೆಟಿಕಲಿ ಅವರ ಸರ್ವಿಸಸ್ ಅನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಬಿಕಾಸ್ ಆಲ್ರೆಡಿ ಇಂಟಿಗ್ರೇಟೆಡ್ ಮಾಡೆಲ್ ಅನ್ನು ಅವರು ಹೊಂದಿರ್ತಾರೆ ಈ ರೀತಿಯಾದಂತಹ ಬಿಸ್ನೆಸ್ ಗಳಲ್ಲಿ. ಇನ್ನು ಇಂಟ್ರೆಸ್ಟಿಂಗ್ಲಿ ರೀಸೆಂಟ್ ಡೇಟಾವನ್ನ ನಾವು ನೋಡ್ತೀವಿ ಅಂತಂದ್ರೆ ರಫ್ಲಿ 15.2 ಕೋಟಿ ಡೊಮೆಸ್ಟಿಕ್ ಟ್ರಾವೆಲರ್ಸ್ ಗಳು ಟ್ರಾವೆಲ್ ಮಾಡಿರ್ತಾರೆ 2023 ಒಂದೇ ವರ್ಷದಲ್ಲೇನೆ. ಇದರಲ್ಲಿ 1 ಕೋಟಿಯಷ್ಟು ಜನಗಳು, ರಫ್ಲಿ 1 ಕೋಟಿಯಷ್ಟು ಜನಗಳು ಡ್ರೀಮ್ ಫೋಕ್ಸ್ ಇನ ಲಾಂಚ್ ಸರ್ವಿಸಸ್ ಗಳನ್ನ ಪಡೆದಿರ್ತಾರೆ. ಸೊ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ದ ಸ್ಕೇಲ್ ಆಫ್ ದ ಬಿಸ್ನೆಸ್. ನೀವು ನೋಡ್ತಾ ಇರಬಹುದು ಇಲ್ಲಿ 78-22 ರೇಷಿಯೋದಲ್ಲಿ ಇವತ್ತಿನ ಮಟ್ಟಿಗೆ ಡೊಮೆಸ್ಟಿಕ್ ಇಂಟರ್ನ್ಯಾಷನಲ್ ರೆವಿನ್ಯೂನ ಈ ಕಂಪನಿ ಗಳಿಸ್ತಾ ಇದೆ. ಅಂದ್ರೆ 78% ನಷ್ಟು ಇವ್ರಿಗೆ ಬರ್ತಾ ಇರತಕ್ಕಂತಹ ರೆವಿನ್ಯೂ ಡೊಮೆಸ್ಟಿಕ್ ಟ್ರಾವೆಲರ್ಸ್ ಗಳಿಂದ ಬರ್ತಾ ಇರುತ್ತೆ. ಇನ್ನು ಮಿಕ್ಕಿರ್ತಕ್ಕಂತಹ ಬಿಸ್ನೆಸ್ ಬಂದು ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಗಳಿಂದ ಬರ್ತಾ ಇರುತ್ತೆ. ಅಪ್ರಾಕ್ಸಿಮೇಟ್ಲಿ 82 ಲಕ್ಷದಷ್ಟು ಏನಿದೆಯೋ ಇವರ ಟೋಟಲ್ ಬಿಸ್ನೆಸ್ ಅಲ್ಲಿ 82 ಲಕ್ಷ ಜನಗಳು ಡೊಮೆಸ್ಟಿಕ್ ಟ್ರಾವೆಲರ್ಸ್ ಗಳೇ ಆಗಿರ್ತಾರೆ. ಸೊ ಇದರರ್ಥ ಟೋಟಲ್ ಟ್ರಾವೆಲರ್ಸ್ ಗಳಲ್ಲಿ ಬರೀ 5% ನಷ್ಟು ಜನಗಳು ಮಾತ್ರ ಇವತ್ತಿನ ಮಟ್ಟಿಗೆ ಡ್ರೀಮ್ ಫೋಕ್ ಸರ್ವಿಸಸ್ ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಪಾಯಿಂಟ್ ದ ಸ್ಕೋಪ್, ಇನ್ನು ಎಷ್ಟು ಬೆಳವಣಿಗೆ ಆಗ್ತಕ್ಕಂಥ ಪಾಸಿಬಿಲಿಟಿ ಇದೆ ಇನ್ನು ಈ ಕಂಪನಿಗೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಈಸಿಯಾಗಿ ಗಮನಿಸಬಹುದು. ಅಂಡ್ ಇದರಲ್ಲಿ 80% ನಷ್ಟು ಪ್ಯಾಸೆಂಜರ್ಸ್ ಗಳೇನಿದಾರೋ ಡೊಮೆಸ್ಟಿಕ್ ಲಾಂಜಸ್ ಅಲ್ಲಿ ಕ್ರೆಡಿಟ್ ಕಾರ್ಡ್ಸ್ ಗಳು ಹಾಗೆ ಡೆಬಿಟ್ ಕಾರ್ಡ್ಸ್ ಗಳನ್ನ ಯೂಸ್ ಮಾಡೋದ್ರ ಮೂಲಕನೇ ಟ್ರಾನ್ಸಾಕ್ಷನ್ ಮಾಡಿರ್ತಾರೆ. ಅಂಡ್ ಇದೇ ಪ್ಯಾರಲ್ ಆಗಿ ನೋಡ್ತೀವಿ ಅಂತಂದ್ರೆ ಕ್ರೆಡಿಟ್ ಕಾರ್ಡ್ ಹಾಗೆ ಡೆಬಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ತಾ ಇರತಕ್ಕಂತಹ ಜನಗಳ ಸಂಖ್ಯೆಯನ್ನು ಕೂಡ ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಗ್ತಾ ಇರತಕ್ಕಂಥದ್ದು ಒನ್ ಆಫ್ ದ ಮೇನ್ ಪಾಯಿಂಟ್ಸ್ ಆಗಿರುತ್ತೆ ಎಂಟೈರ್ ಬಿಸ್ನೆಸ್ ವಿಚಾರವಾಗಿ ನಾವು ನೋಡ್ತೀವಿ ಅಂತಂದ್ರೆ. ಸೊ ಇದರ ಬೆನಿಫಿಟ್ ಕೂಡ ಈ ಕಂಪನಿಗೆ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಗಳು ಇರುತ್ತೆ ಅಂತಕ್ಕಂಥದ್ದು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಬರೀ ಇದೊಂದಕ್ಕೆ ಮಾತ್ರ ಇವರು ಸೀಮಿತವಾಗಿಲ್ಲ. ಇವತ್ತಿನ ಮಟ್ಟಿಗೆ ಬೇರೆ ಬೇರೆ ರೀತಿಯಂತಹ ಸರ್ವಿಸಸ್ ಗಳನ್ನ ಬೇರೆ ಬೇರೆ ರೀತಿಯಂತಹ ಆಫರ್ಸ್ ಗಳ ಮೂಲಕ ಇವತ್ತಿನ ಮಟ್ಟಿಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಜನಗಳಿಗೆ. ಸಚ್ ಆಸ್ ಗೋಲ್ಫ್ ಕೋರ್ಸಸ್ ಇರಬಹುದು ಅಥವಾ ರೈಲ್ವೆ ಲಾಂಜಸ್ ಇರಬಹುದು, ಗಿಫ್ಟಿಂಗ್ ಇರಬಹುದು, ಹೆಲ್ತ್ ಚೆಕ್ಅಪ್ಸ್ ಇರಬಹುದು, ಹೀಗೆ ಸುಮಾರು ರೀತಿಯಾದಂತಹ ಪ್ರಾಡಕ್ಟ್ ಡೈವರ್ಸಿಫಿಕೇಶನ್ ಹೊಂದೋದ್ರ ಮೂಲಕ ಇವತ್ತಿನ ಮಟ್ಟಿಗೆ ಕಂಪನಿ ಒಂದೇ ರೆವಿನ್ಯೂ ಮೇಲೆ ಡಿಪೆಂಡ್ ಆಗಿಲ್ಲ, ಮಲ್ಟಿಪಲ್ ಸೋರ್ಸಸ್ ಗಳನ್ನ ಇವತ್ತಿನ ಮಟ್ಟಿಗೆ ಕ್ರಿಯೇಟ್ ಮಾಡ್ತಾ ಇದೆ ಇನ್ ಟರ್ಮ್ಸ್ ಆಫ್ ದ ರೆವಿನ್ಯೂ. ಹಾಗೆ ರೀಸೆಂಟ್ಲಿ ಡ್ರೀಮ್ ಫೋಕ್ಸ್ ಕ್ಲಬ್ ಅನ್ನ ಆಫರ್ ಮಾಡ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ಮೆಂಬರ್ಶಿಪ್ ಅನ್ನ ಕೊಡೋದ್ರ ಮೂಲಕ ಡಿಫರೆಂಟ್ ಸರ್ವಿಸಸ್ ಗಳನ್ನ ಡಿಫರೆಂಟ್ ಆಫರ್ಸ್ ಗಳನ್ನ ಈ ಒಂದು ಮೆಂಬರ್ಶಿಪ್ ಅಲ್ಲಿ ಹೊಂದಿರತಕ್ಕಂಥವ್ರಿಗೆ ಕೊಡ್ತಾ ಇದೆ. ಗಮನಿಸ್ತಾ ಇರಬಹುದು ನೀವು ಡಿಫರೆಂಟ್ ಪ್ರೈಸಿಂಗ್ ಪ್ಯಾಕೇಜಸ್ ಗಳದ್ದು ಇವ್ರನ್ನ ನಾವಿಲ್ಲಿ ಮೆನ್ಷನ್ ಮಾಡ್ತಾ ಇದೀವಿ. ಸೊ ಇದು ಕಂಪನಿಯ ಓವರ್ ಆಲ್ ಬಿಸ್ನೆಸ್ ಮಾಡೆಲ್. ಆದ್ರೆ ಇವಾಗ ಫ್ಯೂಚರ್ ಔಟ್ಲುಕ್, ಸೊ ಬೇಸಿಕಲಿ ಬರ್ತಕ್ಕಂಥ ದಿನಗಳಲ್ಲಿ ಏನ್ ನಿರೀಕ್ಷಣೆಗಳನ್ನ ಹೊಂದಿದ್ದಾರೆ ಇನ್ವೆಸ್ಟರ್ಸ್ ಗಳು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆಲ್ರೆಡಿ ನಾನು ಹೇಳಿದೆ ಆಸ್ ಅನ್ ಇಂಡಸ್ಟ್ರಿನೇ ನಾವು ನೋಡ್ತೀವಿ ಅಂತಂದ್ರೆ ಒಂದ್ ಕಡೆಗೆ ಟ್ರಾವೆಲರ್ಸ್ ಗಳು ಜಾಸ್ತಿ ಆಗ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಬಿಸ್ನೆಸ್ ಸ್ಕೇಲ್ನ ಎಕ್ಸ್ಪೆಕ್ಟೇಷನ್ಸ್ ಗಳು ಏನಿದೆ ಬರ್ತಕ್ಕಂಥ ದಿನಗಳಲ್ಲಿ ಆಸ್ ಅನ್ ಏವಿಯೇಷನ್ ಇಂಡಸ್ಟ್ರಿ ಇವತ್ತಿನ ಕಾಲಕ್ಕೆ ಬೆಳೀತಕ್ಕಂಥ ಪಾಸಿಬಿಲಿಟೀಸ್ ಗಳು ಜಾಸ್ತಿ ಇದೆ. ಅಪ್ರಾಕ್ಸಿಮೇಟ್ಲಿ 11-13% ನಷ್ಟು ಗ್ರೋತ್ ಎಕ್ಸ್ಪೆಕ್ಟೇಷನ್ ಇಂಡಸ್ಟ್ರಿ ಲೆವೆಲ್ ಅಲ್ಲಿ ಇವತ್ತಿನ ಕಾಲಕ್ಕೆ ಇರುತ್ತೆ. ಹಾಗೆ ಕಂಪನಿ ಹೇಳೋ ಪ್ರಕಾರ 295 ಲಾಂಜಸ್ ಗಳಿಗೆ ಅವರ ಸರ್ವಿಸಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಬರ್ತಕ್ಕಂಥ ದಿನಗಳಿಂದ ಬೈ 2040 ಅಂತಕ್ಕಂತಹ ಹ್ಯೂಜ್
ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಕೂಡ ಹೊಂದಿದೆ. 5x ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಓವರ್ ಆಲ್ ಕಂಪನಿಯ ಮ್ಯಾನೇಜ್ಮೆಂಟ್. ಸೊ ಇವಾಗ ಈ ಕಂಪನಿ ಇರತಕ್ಕಂತಹ ರಿಸ್ಕ್ ಅಥವಾ ಚಾಲೆಂಜಸ್ ಗಳ ಬಗ್ಗೆನೂ ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲನೇದಾಗಿ ಬರ್ತಕ್ಕಂಥದ್ದು ನಾನು ಆಲ್ರೆಡಿ ಹೇಳಿದೆ, ಗಮನಿಸಿರ್ಬೋದು ನೀವು, ಕಾರ್ಡ್ ಅನ್ನ ಯೂಸ್ ಮಾಡಿಕೊಂಡು ಲಾಂಜಸ್ ಅನ್ನ ಯೂಸ್ ಮಾಡ್ತಾ ಇರ್ತಕ್ಕಂಥ ಜನಗಳು ಜಾಸ್ತಿ ಇದ್ದಾರೆ. ಪಾಯಿಂಟ್ 1. ಪಾಯಿಂಟ್ 2, ಅದರಿಂದ ಬರ್ತಕ್ಕಂತಹ ರೆವಿನ್ಯೂ ಏನಿದೆಯೋ ರೆವಿನ್ಯೂ ಬೇಸ್ ಅಲ್ಲಿ ಅದರಿಂದ ಬರ್ತಕ್ಕಂಥ ರೆವಿನ್ಯೂನೇ ಜಾಸ್ತಿ ಈ ಕಂಪನಿಗೆ ಇವತ್ತಿನ ಮಟ್ಟಿಗೆ ಬರ್ತಾ ಇರ್ತಕ್ಕಂಥದ್ದು. ಸೊ ಇವತ್ತಿನ ಕಾಲಕ್ಕೆ ನಾವು ನೋಡ್ತೀವಿ ಅಂತಂದ್ರೆ ಕಾರ್ಡ್ಸ್ಗಳು ಕೂಡ ಬಹಳ, ಕ್ರೆಡಿಟ್ ಕಾರ್ಡ್ ಪ್ರೊವೈಡರ್ಸ್ಗಳು ಕೂಡ ತುಂಬಾನೇ ಒಂದು ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ ಈ ವಿಷಯವಾಗಿ ಅಂತ ಹೇಳೋದಾದ್ರೆ. ಬಿಕಾಸ್ ರೀಸೆಂಟ್ ದಿನಗಳ ಪ್ರಕಾರನೇ 600 ರೂಪಾಯಿ ಅಷ್ಟು ಡ್ರೀಮ್ ಫೋಕ್ಸ್ ಚಾರ್ಜ್ ಮಾಡ್ತಾ ಇತ್ತು ಬೇಸಿಕಲಿ ಆಸ್ ಅ ಟೇಕ್ ರೇಟ್ ಲಾಂಚ್ ಎಕ್ಸೆಸ್ಗೆ. ಬಟ್ ರೀಸೆಂಟ್ ದಿನಗಳಲ್ಲಿ ಇದು 990 ರೂಪಾಯಿಗೆ ಇನ್ಕ್ರೀಸ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ 65% ಜಂಪ್ ಅಂತ ಹೇಳ್ಬೋದು ವಿತ್ ಇನ್ 1 ಇಯರ್. ಸೊ ಈ ರೀತಿಯಂತ ವಿಷಯ ಅಫ್ಕೋರ್ಸ್ ಬ್ಯಾಂಕ್ಸ್ ಗಳಿಗೆ ಅಷ್ಟೊಂದು ಒಳ್ಳೇದಲ್ಲ. ಬಿಕಾಸ್ ಅವ್ರ ಪಾಕೆಟ್ ಇಂದ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಅವ್ರು ಆಫರ್ ಕೊಡಬೇಕು ಅಂತಂದ್ರೆ ಅವ್ರ ಪಾಕೆಟ್ ಇಂದಾನೆ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಆ ರೀತಿಯಂತ ವಿಷಯವಾಗಿ ಗಮನಿಸ್ತೀವಿ ಅಂತಂದ್ರೆ ಡೆಫಿನೆಟ್ಲಿ ಬ್ಯಾಂಕ್ಸ್ ಗಳಿಗೆ ಇದೊಂಥರ ಡೆಂಟ್ ಆಗುತ್ತೆ. ಹಾಗಾಗಿ ಬ್ಯಾಂಕ್ಸ್ ಗಳು ಇವತ್ತಿನ ಮಟ್ಟಿಗೆ ಎಷ್ಟೋ ಬ್ಯಾಂಕ್ಸ್ ಗಳು ಈ ಒಂದು ಪರ್ಟಿಕ್ಯುಲರ್ ಎಕ್ಸೆಸ್ ಅಲ್ಲಿ ಇರ್ತಕ್ಕಂಥ ಆಫರ್ಸ್ ಗಳನ್ನ ಕಡಿಮೆ ಮಾಡ್ತಕ್ಕಂಥದ್ದು ಇರಬಹುದು ಅಥವಾ ಎಕ್ಸೆಸ್ ಕೊಡದೇ ಇರ್ತಕ್ಕಂಥದ್ದು ಇರಬಹುದು. ಈ ರೀತಿಯಂತ ವಿಷಯಗಳು ಇವತ್ತಿನ ಕಾಲಕ್ಕೆ ನಡೀತಾ ಇದೆ. ಸೊ ಈ ಏನಾದ್ರೂ ಆಗಕ್ಕೆ ಸ್ಟಾರ್ಟ್ ಆದ್ರೆ ಜನಗಳು ಕಾರ್ಡ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಲಾಂಚಸ್ ಗಳನ್ನ ಎಕ್ಸೆಸ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ ಗಳು ಕಡಿಮೆ ಆಗುತ್ತೆ ಬರ್ತಕ್ಕಂಥ ದಿನಗಳಲ್ಲಿ. ಇನ್ ಕೇಸ್ ಅದು ಆದ್ರೆ ಇವರ ಬಿಸ್ನೆಸ್ ಗೂ ಕೂಡ ಅದರಿಂದ ಇಂಪ್ಯಾಕ್ಟ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಗಳು ಇರುತ್ತೆ. ಅಂಡ್ ನೆಕ್ಸ್ಟ್ ಬರ್ತಕ್ಕಂತಹ ಮೇಜರ್ ಚಾಲೆಂಜ್ ಆಲ್ರೆಡಿ ನೀವು ಗೆಸ್ ಮಾಡಿರಬಹುದು, 100% ಇವರ ಡಿಪೆಂಡೆನ್ಸಿ ಟ್ರಾವೆಲ್ ಮೇಲೆನೆ ಇವತ್ತಿನ ಮಟ್ಟಿಗೆ ಇರುತ್ತೆ. ಅಂದ್ರೆ ಮೋಸ್ಟ್ ಆಫ್ ಬಿಸ್ನೆಸ್ ಸೆಗ್ರಿಗೇಟ್ ಮಾಡ್ತಾ ಇದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಅಲ್ಟಿಮೇಟ್ಲಿ ಅವ್ರು ನೋಡ್ತೀವಿ ಅಂತಂದ್ರೆ 100% ಇವರು ಡಿಪೆಂಡೆನ್ಸಿ ಇವತ್ತಿನ ಕಾಲಕ್ಕೆ ಟ್ರಾವೆಲ್ ಬಿಸ್ನೆಸ್ ಮೇಲೆ ಇರತಕ್ಕಂಥದ್ದು ಒನ್ ಆಫ್ ದ ಮೇಜರ್ ರಿಸ್ಕ್ ಅಂತ ಹೇಳ್ಬೋದು ಈ ಕಂಪನಿಗೆ ಇರತಕ್ಕಂಥದ್ದು. ಕಾನ್ಸಂಟ್ರೇಷನ್ ರಿಸ್ಕ್ ಅಂತ ಹೇಳ್ತೀವಿ ನಾವು ಇದನ್ನ. ಏನೇ ಒಂದು ಚೂರು ಪ್ರಾಬ್ಲಮ್ ಆದ್ರೂ ಕೂಡ ಇಮಿಡಿಯೇಟ್ಲಿ ಇವರ ಬಿಸ್ನೆಸ್ ಮೇಲೆ ಹ್ಯೂಜ್ ಪರಿಣಾಮವನ್ನ ಬೀರ್ತಕ್ಕಂತಹ ಪಾಸಿಬಿಲಿಟೀಸ್ಗಳು ಇಲ್ಲಿ ಇರುತ್ತೆ. ಅಂಡ್ ಇನ್ನೊಂದು ಬಿಗ್ಗೆಸ್ಟ್ ರಿಸ್ಕ್ ಏನಪ್ಪಾ ಅಂತಂದ್ರೆ ಇವರು ಕಾಂಟ್ರಾಕ್ಟ್ಸ್ ಗಳನ್ನ ಮಾಡ್ಕೊಂಡಿರ್ತಾರೆ. ಈಗ ಇವ್ರ ಜೊತೆಗೆ ಏನು ಅಗ್ರಿಗೇಟೆಡ್ ಆಗಿ ಬಿಸ್ನೆಸ್ ಗಳು ಕಂಬೈನ್ ಆಗಿರುತ್ತೋ, ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕ್ಸ್ ಗಳು ಇರಬಹುದು ಅಥವಾ ನೆಟ್ವರ್ಕ್ ಪ್ರೊವೈಡರ್ಸ್ ಗಳು ಇರಬಹುದು, ಇವ್ರಗಳ ಜೊತೆ ಇವರು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ. ಲೆಟ್ಸ್ ಸೇ 4 ವರ್ಷ 2 ತಿಂಗಳು ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂಡಿರ್ತಾರೆ. ಅದ್ರ ಒಳಗಡೆಗೆ ಆದ್ಮೇಲೆ ಮತ್ತೆ ಕಾಂಟ್ರಾಕ್ಟ್ ರಿನ್ಯೂ ಆಗಬೇಕು. ಕಾಂಟ್ರಾಕ್ಟ್ ರಿನ್ಯೂ ಆಗ್ತಕ್ಕಂಥ ಸಂದರ್ಭದಲ್ಲಿ ಆಬ್ವಿಯಸ್ಲಿ ನೆಗೋಷಿಯೇಷನ್ಸ್ ಗಳು ನಡೆಯುತ್ತೆ. ಇನ್ ಕೇಸ್ ಆ ನೆಗೋಷಿಯೇಷನ್ಸ್ ಗಳು ಇವರ ಪ್ರಕಾರ ಹೋಗ್ಲಿಲ್ಲ ಅಂತಂದ್ರೂ ಕೂಡ ಇವರು ಕಾಂಟ್ರಾಕ್ಟ್ ಅನ್ನ ಮಿಸ್ ಮಾಡ್ಕೊಳ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಅರ್ಥಾತ್ ಇವರಿಗೆ ಬರ್ತಕ್ಕಂತಹ ಒಂದು ಬಿಸ್ನೆಸ್ ಏನಿದೆಯೋ ಅದರಲ್ಲಿ ಕಟ್ ಡೌನ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಗಳು ಕೂಡ ಇರುತ್ತೆ. ಸೊ ಕಸ್ಟಮರ್ ರಿಟೆನ್ಷನ್ ಏನಿದೆಯೋ ಆಸ್ ಅನ್ ಅಗ್ರಿಗೇಟರ್, ಕಸ್ಟಮರ್ ರಿಟೆನ್ಷನ್ ಇವರು ಪಡ್ಕೊಳ್ತಕ್ಕಂಥ ಕಸ್ಟಮರ್ ಅಕ್ವಜಿಷನ್ ಗೆ ಜಾಸ್ತಿ ಕಾಸ್ಟ್ ಸ್ಪೆಂಡ್ ಮಾಡದೇ ಇರಬಹುದು. ಬಟ್ ಕಸ್ಟಮರ್ ರಿಟೆನ್ಷನ್ ಅನ್ನ ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತಕ್ಕಂತಹ ಒಂದು ರಿಸ್ಕ್ ಈ ಕಂಪನಿ ಮೇಲೆ ಇದ್ದೇ ಇರುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಡೈರೆಕ್ಟ್ ಇಂಟಿಗ್ರೇಷನ್ಸ್ ಗಳನ್ನ ಮಾಡ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಈಗ ಏನು ಇವರು ಅಗ್ರಿಗೇಟರ್ ಆಗಿ ಈ ಒಂದು ಪರ್ಟಿಕ್ಯುಲರ್ ಸರ್ವಿಸ್ ನ ಯೂಸ್ ಮಾಡ್ತಾ ಇದ್ರೆ ನಾಳೆ ಹೇಳ್ಬೋದು ನನಗೆ ಬೇಡಪ್ಪ ನಿನ್ನ ಸರ್ವಿಸ್ ಬೇಡ, ನಾನೇ ಸ್ವಂತವಾಗಿನೇ ಮಾಡ್ಕೊಳ್ತೀನಿ ಅಂತ ಹೇಳ್ಕೊಂಡು ಏನಾದ್ರು ಕಾರ್ಡ್ ಪ್ರೊವೈಡರ್ಸ್ ಗಳು ಅಥವಾ ನೆಟ್ವರ್ಕ್ ಪ್ರೊವೈಡರ್ಸ್ ಗಳು ನಿಂತ್ಕೊಂಡ್ರೆ ಈ ಒಂದು ಬಿಸ್ನೆಸ್ ಗೆ ಡೆಫಿನೆಟ್ಲಿ ಒಂದು ಮೇಜರ್ ಪರಿಣಾಮ ಉಂಟಾಗ್ತಕ್ಕಂಥ ಪಾಸಿಬಿಲಿಟೀಸ್ ಗಳು ಇರುತ್ತೆ. ಸೊ ಎಲ್ಲಾ ಪಾಯಿಂಟ್ಸ್ ಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಆಸ್ ಅ ರಿಸ್ಕ್ ಪರ್ಸ್ಪೆಕ್ಟಿವ್ ನಾವು ನೋಡ್ತೀವಿ ಅಂತಂದ್ರೆ. ಇವಾಗ ಇವರ ಫೈನಾನ್ಷಿಯಲ್ಸ್ ಹಾಗೆ ವ್ಯಾಲ್ಯೂಯೇಷನ್ಸ್ ಗಳ ಬಗ್ಗೆ ಕ್ವಿಕ್ ಆಗಿ ಒಂದ್ಸತಿ ನೋಡ್ಕೊಂಡ್ ಬರೋಣ. ನೋಡ್ತಾ ಇರಬಹುದು ನೀವು ಇಲ್ಲಿ ಹಿಸ್ಟಾರಿಕಲ್ ರೆವಿನ್ಯೂ ಅಂಡ್ ಪ್ರಾಫಿಟಬಿಲಿಟಿ ಟ್ರೆಂಡ್ ಅನ್ನು ನಾವು ನೋಡ್ತೀವಿ ಅಂತಂದ್ರೆ ಕಂಪನಿ ಪರ್ಫಾರ್ಮೆನ್ಸ್ ಔಟ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಹೇಳ್ಬೋದು. ಗಮನಿಸ್ತಾ ಇರಬಹುದು ನೀವು ಇಲ್ಲಿ ರೆವಿನ್ಯೂ 166 ಕೋಟಿ ಇತ್ತು 2018 ಮಾರ್ಚಿನ ಪ್ರಕಾರ. ಇದು 1,000 ಕೋಟಿಗೆ ಇನ್ಕ್ರೀಸ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ 5 ಟೈಮ್ಸ್ ಗ್ರೋತ್ ಅನ್ನ ಕಂಡಿದೆ ಅಂತ ಹೇಳ್ಬೋದು ರೆವಿನ್ಯೂ ಅಲ್ಲಿ. ಬಟ್ ಪ್ರಾಫಿಟಬಿಲಿಟಿ ವೈಸ್ ನೋಡ್ತೀವಿ ಅಂತಂದ್ರೆ ನೆಟ್ ಪ್ರಾಫಿಟ್ ವೈಸ್ ಡಿಕ್ರೀಸ್ ಆಗ್ತಾ ಇದೆ ಸ್ಕೇಲ್ ಅಂತ ಹೇಳ್ಬೋದು. ಬಿಕಾಸ್ ಇವರು ಜಾಸ್ತಿ ಒಂದು ಸ್ಕೇಲ್ ಅನ್ನ ಮಾಡ್ಕೊಂಡು ಬಂದಿದ್ದಾರೆ ಬಿಸ್ನೆಸ್ ಅನ್ನ. ಆ ರೀತಿ ಅಂತ ಸಂದರ್ಭದಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆಗಿರುತ್ತೆ, ಇವರ ಪ್ರಾಫಿಟ್ಸ್ ಗಳು ಕೂಡ ಕಡಿಮೆ ಹಾಕೊಂಡು ಬಂದಿರುತ್ತೆ. ವರ್ಸ್ಟ್ ಕೇಸ್ ಸಿನಾರಿಯೋ ಫೈನಾನ್ಷಿಯಲ್ 2021 ನಲ್ಲಿ 1 ಕೋಟಿಯಷ್ಟು ಲಾಸ್ ಅನ್ನ ಈ ಕಂಪನಿ ಬುಕ್ ಮಾಡಿತ್ತು. ಸೊ ಇಂಡಸ್ಟ್ರಿ ಸ್ಟ್ಯಾಂಡ್ ಸ್ಟಿಲ್, ಇಂಡಸ್ಟ್ರಿ ಜಾಸ್ತಿ ರನ್ ಆಗ್ತಾ ಇರಲ್ಲ. 2020 ಕೋವಿಡ್ ಟೈಮ್ ಆದ್ಮೇಲೆ ಬಂದಂತಹ ವಿಷಯ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗಿತ್ತು ಈ ಒಂದು ಕಂಪನಿಗೆ. ಬಟ್ ಆಸ್ ಪರ್ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ಸ್ಟಡಿ ರೇಟ್ ಏನಿದೆಯೋ ಆಪರೇಟಿಂಗ್ ಮಾರ್ಜಿನ್ಸ್ ಗಳಲ್ಲಿ ಸ್ಟಡಿ ರೇಟ್ ಕಂಡು ಬಂದಿದೆ. 11 to 13% ನಷ್ಟು ಮಾರ್ಜಿನ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೆ ಕಂಪನಿ ಇನ್ ಟರ್ಮ್ಸ್ ಆಫ್ ದ ಪ್ರಾಫಿಟ್ಸ್ ಗಳು ವೈಸ್. Q3 ಫೈನಾನ್ಷಿಯಲ್ 2024 ರಿಸಲ್ಟ್ಸ್ ಪ್ರಕಾರ ಮಿಕ್ಸ್ಡ್ ರಿಸಲ್ಟ್ಸ್ ಬಂದಿದೆ ಅಂತ ಹೇಳ್ಬೋದು. ಅರೌಂಡ್ 50% ಜಂಪ್ ರೆವಿನ್ಯೂ ಅಲ್ಲಿ ಕಂಡು ಬಂದಿದ್ರೆ 5.5% ಮಾರ್ಜಿನಲ್ ಒಂದು ಇನ್ಕ್ರೀಸ್ ಇವರ ಪ್ರಾಫಿಟ್ಸ್ ಗಳಲ್ಲಿ ಕಂಡು ಬಂದಿರುತ್ತೆ. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಪ್ರಕಾರ ನೋಡ್ತೀವಿ ಅಂತಂದ್ರೆ 2/3 ಆಫ್ ಶೇರ್ ಹೋಲ್ಡಿಂಗ್ ಏನಿದೆಯೋ ಕಂಪನಿದು ಇವತ್ತಿನ ಮಟ್ಟಿಗೆ ಪ್ರಮೋಟರ್ಸ್ ಕಡೆಗಿರುತ್ತೆ. FIIs ಗಳು 5% ನಷ್ಟು ಓನ್ ಮಾಡ್ತಾ ಇದ್ದಾರೆ, ಫಾರಿನ್ ಇನ್ವೆಸ್ಟರ್ಸ್ ಗಳು. ಹಾಗೆ ಡೊಮೆಸ್ಟಿಕಲ್ ಇನ್ವೆಸ್ಟರ್ಸ್ ಗಳು, ಬಿಗ್ ಕಂಪನೀಸ್ ಗಳು ಇಂಡಿಯಾದಲ್ಲಿ ಇರತಕ್ಕಂಥದ್ದು 9% ನಷ್ಟು ಓನ್ ಮಾಡ್ತಾ ಇದ್ದಾರೆ. ಹಾಗೆ ಪಬ್ಲಿಕ್ ಹೋಲ್ಡಿಂಗ್, ರಿಟೇಲ್ ಹೋಲ್ಡಿಂಗ್ 19.5% ಇರುತ್ತೆ ಈ ಕಂಪನಿಯಲ್ಲಿ. ಹಾಗೆ ಇವಾಗ ನಾವು ತೋರಿಸ್ತಾ ಇರ್ತಕ್ಕಂಥ ಮಾಹಿತಿಯನ್ನು ಗಮನಿಸಬಹುದು. ನೀವು ಒಂದ್ಸತಿ ಪಾಸ್ ಮಾಡಿ ಚೆಕ್ ಮಾಡಬಹುದು. ಇದರಲ್ಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರಬಹುದು, ಸದ್ಯಕ್ಕೆ ಎಷ್ಟು ಕರೆಂಟ್ ಮಾರ್ಕೆಟ್ ಪ್ರೈಸ್ ಎಷ್ಟಕ್ಕೆ ನಡೀತಾ ಇದೆ, 52 ವೀಕ್ ಹೈ ಲೋ, ಹಾಗೆ ಡಿಫರೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಇಲ್ಲಿ ಮೆನ್ಷನ್ ಮಾಡಿರ್ತೀವಿ. ಒಂದ್ಸತಿ ಪಾಸ್ ಮಾಡಿ ನೀವು ಚೆಕ್ ಮಾಡಬಹುದು. ಸೊ ಯೂಶುವಲಿ ಈ ಸೆಕ್ಷನ್ ಅಲ್ಲಿ ನಾವು ಇವರ ಕಾಂಪಿಟೇಟರ್ಸ್ ಗಳಿಗೆ ಕಂಪೇರ್ ಮಾಡಿ ಇವರ ಬಿಸ್ನೆಸ್ ಅನ್ನ ಚೆಕ್ ಮಾಡ್ತಾ ಇರ್ತೀವಿ, ಬೇಸಿಕಲಿ ಕಂಪನೀಸ್ ಗಳು. ಬಟ್ ಈ ವಿಚಾರವಾಗಿ ನೋಡ್ತೀವಿ ಅಂತಂದ್ರೆ ಇವ್ರಿಗೆ ಯಾವುದೇ ರೀತಿಯಾದಂತಹ ಕಾಂಪಿಟೇಟರ್ ಗಳು ಇವತ್ತಿನ ಕಾಲಕ್ಕೆ ಮಾರ್ಕೆಟ್ ಅಲ್ಲಿ ಇಲ್ಲ. ಸೊ ಹಾಗಾಗಿ ನಾವಿಲ್ಲಿ ಕಂಪೇರ್ ಮಾಡಿಲ್ಲ. ಹಾಗೆ ಇನ್ನೊಂದು ಹೊಸದಾಗಿ ಸೆಗ್ಮೆಂಟ್ ಅನ್ನು ಕೂಡ ಆಡ್
ಮಾಡಿರ್ತೀವಿ ನಮ್ಮ ಓವರ್ ಆಲ್ ಕಂಪನಿ ಅನಾಲಿಸಿಸ್ ಅಲ್ಲಿ ಅಂತ ನೋಡ್ತೀವಿ ಅಂತಂದ್ರೆ ಟೆಕ್ನಿಕಲ್ ಔಟ್ಲುಕ್ ಅಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಯಾವ ರೀತಿ ಈ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಇವತ್ತಿನ ಮಟ್ಟಿಗೆ ಕಾಣ್ತಾ ಇದೆ ಅನ್ನೋದನ್ನ ಇಲ್ಲಿ ಗಮನಿಸಬಹುದು ನಾವು. 2022 ಸೆಪ್ಟೆಂಬರ್ ಅಲ್ಲಿ ಲಿಸ್ಟ್ ಆಗಿರ್ತಕ್ಕಂಥ ಕಂಪನಿ ಇದು. ಸೊ ಸ್ಟಾಕ್ ಇಮಿಡಿಯೇಟ್ಲಿ ಕರೆಕ್ಷನ್ ಫೇಸ್ ಗೆ ಎಂಟ್ರಿ ಆಗುತ್ತೆ. ಸೊ ಕರೆಕ್ಷನ್ ಆಗುತ್ತೆ. ಲಿಸ್ಟ್ ಆದ ತಕ್ಷಣ 350 ವರೆಗೂ ಕ್ರಾಶ್ ಆಗುತ್ತೆ ಕಂಪನಿ ಫೆಬ್ರವರಿ 2023. ಅದಾದ್ಮೇಲೆ ನಾನ್ ಸ್ಟಾಪ್ ರ್ಯಾಲಿಯನ್ನ ನಾವಿಲ್ಲಿ ಗಮನಿಸಬಹುದು. 850 ವರೆಗೂ ರ್ಯಾಲಿ ಕಂಡು ಬರುತ್ತೆ ಈ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಆಗಸ್ಟ್ 2023 ಪ್ರಕಾರ ನೋಡ್ತೀವಿ ಅಂತಂದ್ರೆ. ಅದಾದ್ಮೇಲೆ ಮತ್ತೆ ಒಂದು ಮ್ಯಾಸಿವ್ ಕರೆಕ್ಷನ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಸೊ ಓವರ್ ಆಲ್ ಆಗಿ ನೋಡ್ತೀವಿ ಅಂತಂದ್ರೆ 520 ರಿಂದ 560 ಒಂದು ಕನ್ಸಾಲಿಡೇಷನ್ ರೇಂಜ್ ಅಥವಾ ಬೇಸಿಕಲಿ ಒಂದೇ ಕಡೆಗೆ ಮಾರ್ಕೆಟ್ ಮೂವ್ ಆಗ್ತಾ ಇದೆ ರೀಸೆಂಟ್ ದಿನಗಳಲ್ಲಿ. ಓವರ್ ಆಲ್ ಚಾರ್ಟ್ ಸ್ಟ್ರಕ್ಚರ್ ಪ್ರಕಾರ ನೋಡ್ತೀವಿ ಅಂತಂದ್ರೆ ನ್ಯೂಟ್ರಲ್ ಸೆಂಟಿಮೆಂಟ್ ಇವಾಗ ಸದ್ಯದ ಮಟ್ಟಿಗೆ ನಾವು ಹೇಳ್ಬೋದು. ಬಟ್ ಅಗೇನ್ ಈ ಒಂದು ಹೈ ಏನ್ ಕಾಣಿಸ್ತಾ ಇದೆ ರೀಸೆಂಟ್ ಆಗಿರ್ತಕ್ಕಂಥ ಫಾರ್ಮ್ ಆಗಿರ್ತಕ್ಕಂಥ ಹೈ ಅನ್ನ ಬ್ರೇಕ್ ಮಾಡಿದ್ರೆ ಲಾಸ್ಟ್ ಅಲ್ಲಿ ಇರ್ತಕ್ಕಂಥ ಮೇಜರ್ ಹೈನ ಆಲ್ ಟೈಮ್ ಹೈನ ಮತ್ತೆ ಈ ಕಂಪನಿ ರೀಚ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಇರುತ್ತೆ ಬರ್ತಕ್ಕಂಥ ದಿನಗಳಲ್ಲಿ. ವೆಲ್, ಇದೇ ಡ್ರೀಮ್ ಫೋಕ್ಸ್ ಕಂಪನಿಯ ಬಗ್ಗೆ ಮಾಹಿತಿ ಆಗಿತ್ತು. ಬೇಸಿಕಲಿ ನಾವು ಬಿಸ್ನೆಸ್ ಯಾವ ರೀತಿ ವರ್ಕ್ ಮಾಡುತ್ತೆ, ಇಂಡಸ್ಟ್ರಿ ಯಾವ ರೀತಿ ಕೆಲಸ ಮಾಡುತ್ತೆ, ಎಲ್ಲಾ ಮಾಹಿತಿಗಳನ್ನ ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡ್ವಿ. ಇನ್ ಸಮರಿಯಾಗಿ ಹೇಳಬೇಕು ಅಂತ ಅಂದ್ರೆ ಓವರ್ ಆಲ್ ಇಂಡಸ್ಟ್ರಿ ಗ್ರೋತ್ ಏನೋ ಎಕ್ಸ್ಪೆಕ್ಟೇಷನ್ಸ್ ಗಳು ಚೆನ್ನಾಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ಇರ್ತಕ್ಕಂಥ ಚಾಲೆಂಜಸ್ ಗಳನ್ನು ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. ಆ ಚಾಲೆಂಜಸ್ ಗಳನ್ನ ಮೀರಿ ಕಂಪನಿ ಯಾವ ರೀತಿ ಬರ್ತಕ್ಕಂಥ ದಿನಗಳಲ್ಲಿ ಪರ್ಫಾರ್ಮ್ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ. ಇನ್ ಕೇಸ್ ನಿಮ್ಮೆಲ್ಲರೂ ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಯಾವುದೇ ಒಂದು ಹೊಸ ವಿಡಿಯೋನ ನಾವು ಅಪ್ಲೋಡ್ ಮಾಡಿದ್ರು ಕೂಡ ಅದರ ಮಾಹಿತಿ ನಿಮಗೆ ಇಮಿಡಿಯೇಟ್ ಆಗಿ ದೊರೆಯುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯಾದಂತಹ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.